ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೂರು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನಾವು ಇವತ್ತೊಂದು ಲಡ್ಡು ಮಾಡುವ. ಸ್ವೀಟು ಅಂತ ಹೇಳ್ಬೋದು, ಲಡ್ಡು ಅಂತ ಹೇಳ್ಬೋದು. ಒಂದು ಲೋಟ ಬಿಳಿ ಎಳ್ಳು ತಗೊಂಡಿದ್ದೇನೆ, ಒಂದು ಲೋಟ ಖರ್ಜೂರ ತಗೊಂಡಿದ್ದೇನೆ, ಸ್ವಲ್ಪ ತುಪ್ಪ, ಅದು ಹುರಿಲಿಕ್ಕೆ ಬೇಕಾಗೋದು, ಇಷ್ಟು ಪೂರ್ತಿ ಬೇಡ. ನಾವು ಈ ಖರ್ಜೂರ ತಗೊಂಡದ್ದು, ಇದು ಬೀಜ ತೆಗೆದು ಕ್ಲೀನ್ ಮಾಡಿ ಒಂದು ಲೋಟದಷ್ಟು ತಗೊಂಡಿದ್ದೇವೆ. ಮೊದಲಿಗೆ ಈ ಎಳ್ಳನ್ನು ಹುರಿದುಕೊಳ್ಳುವ. ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಬಾಣಲೆ ಚೆನ್ನಾಗಿ ಬಿಸಿ ಆದ ಮೇಲೆ ಎಳ್ಳನ್ನು ಹಾಕಿಕೊಳ್ಬೇಕು. ಯಾವುದೇ ಎಳ್ಳಿನಿಂದ ಮಾಡುವ ಐಟಮನ್ನು, ಹುರಿದು ಮಾಡುವಂಥ ಐಟಮ್ಗಳನ್ನು ಮಾಡಬೇಕಾದ್ರೆ ಬಾಣಲೆಯನ್ನು ಆದಷ್ಟು ಬಿಸಿ ಮಾಡಿ ಆದ ಮೇಲೆ ಎಳ್ಳನ್ನು ಹಾಕಿಕೊಳ್ಳಬೇಕು. ಹಾಕಿದ ತಕ್ಷಣ ಹೀಗೆ ಚಟಪಟ ಅಂತ ಹೇಳಲಿಕ್ಕೆ ಶುರುವಾಗಬೇಕು. ಮೀಡಿಯಮ್ಮು ಪೂರಿ ಮಾಡಿಕೊಂಡು ಅಥವಾ ಸಿಮ್ಮು ಆ ರೀತಿ ಮಾಡಿಕೊಂಡೇ ಇದನ್ನು ಹುರಿದುಕೊಳ್ಬೇಕು. ದೊಡ್ಡ ಉರಿಯಲ್ಲೇ ಇಟ್ಟು ಹುರಿದುಕೊಳ್ಳೋದು ಬೇಡ. ಒಮ್ಮೊಮ್ಮೆ ಬೇಕಿದ್ದರೆ ಮಾತ್ರ ದೊಡ್ಡ ಉರಿ ಮಾಡಿ ಕೂಡಲೇ ಸಣ್ಣಗೆ ಮಾಡಿಕೊಳ್ಳಬೇಕು. ಅಂದರೆ ಎಳ್ಳು ಬೇಗನೆ ಸೀದೋಗ್ಬೋದು. ಈಗ ಡ್ರೈ ರೋಸ್ಟೇ ಮಾಡ್ತಾ ಇದ್ದೇನೆ, ಇದಕ್ಕೆ ತುಪ್ಪ ಹಾಕಲಿಲ್ಲ. ಈಗ ಕೈ ಆಡಿಸಿಕೊಂಡೇ ಇರಬೇಕು, ಕೈ ನಿಲ್ಲಿಸಬಾರ್ದು, ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಹುರಿದಾಗ್ತಾ ಬಂತು, ಪರಿಮಳವು ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ. ಈಗ ಇದೇ ಬಾಣಲೆಗೆ 1-2 ಸ್ಪೂನು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಈ ರೀತಿ ಗಟ್ಟಿ ಇರುವ ತುಪ್ಪವನ್ನು 2 ಸ್ಪೂನು ಹಾಕಿಕೊಂಡಿದ್ದೇನೆ. ತುಪ್ಪ ಕರಗಿದೆ. ಈಗ ಈ ಖರ್ಜೂರವನ್ನು ಕೂಡ ಈ ತುಪ್ಪಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈ ತುಪ್ಪದಲ್ಲಿ ಈ ಖರ್ಜೂರ ಮೆಲ್ಟ್ ಆಗಬೇಕು. ಇದೆಲ್ಲ ಇದರಲ್ಲಿ ಒಂದು ರೀತಿ ಮೆತ್ತಗಾಗಿ ಸ್ಮ್ಯಾಶಿನಾಗಿ ಆಗಬೇಕು. ಹಾಗೆ ಉರಿ ಸಿಮ್ಮಲ್ಲೇ ಇರಲಿ, ಯಾವ ಕಾರಣಕ್ಕೂ ಉರಿ ದೊಡ್ಡದು ಮಾಡೋದು ಬೇಡ. ನೋಡಿ, ಇದೆಲ್ಲ ಈಗ ಪೂರ್ತಿ ತುಪ್ಪದಲ್ಲಿ ಇದು ಪೂರ್ತಿ ಮೆತ್ತಗಾಗಿದೆ. ಈಗ ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ಈ ಹುರಿದಿಟ್ಟುಕೊಂಡ ಎಳ್ಳನ್ನು
ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ಬೆಲ್ಲ ಸಕ್ಕರೆ ಅಂತ ಹಾಕಲಿಕ್ಕಿಲ್ಲ. ರುಚಿಕರವಾದ ಒಂದು ಸ್ವೀಟ್. ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಇದೆಲ್ಲ ಮಿಕ್ಸ್ ಆಗಿದೆ. ಇದನ್ನೀಗ ಉಂಡೆ ಕಟ್ಟಿಕೊಳ್ಳಬೇಕು. ಖರ್ಜೂರ ಬೇಕಿದ್ದರೆ ಸ್ವಲ್ಪ ಇನ್ನೂ ಹಾಕಿಕೊಳ್ಬೋದು, ಜಾಸ್ತಿ ಒಂದು ಕಾಲು ಲೋಟ ಎಲ್ಲ ಹಾಕಿಕೊಳ್ಬೋದು. ಹೀಗೆ ನಾನು ಉಂಡೆ ಕಟ್ಟಿಕೊಳ್ತಾ ಇದ್ದೇನೆ. ಬಿಸಿ ಇದೆ, ಬಿಸಿ ಇರುವಾಗಲೇ ಈ ರೀತಿ ಉಂಡೆ ಮಾಡಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಬೆಲ್ಲ ಸಕ್ಕರೆಯನ್ನು ಉಪಯೋಗಿಸದೆ ಮಾಡಿದಂಥ ಅತಿ ಕಡಿಮೆ ಸಮಯದಲ್ಲಿ ಆಗುವಂಥ ಲಡ್ಡು ಇದು. ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಖರ್ಜೂರವೂ ಇದೆ, ಎಳ್ಳು ಇದೆ, ಎರಡೂ ಕೂಡ ಇದು ಆರೋಗ್ಯಕ್ಕೆ ಒಳ್ಳೆಯದು.